ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಲಕ್ಕುಂಡಿಯಲ್ಲಿ ಸಿಕ್ಕಂತಹ ನಿಧಿ ಬಗ್ಗೆ ಸ್ಫೋಟಕ ರಹಸ್ಯ ಇಲ್ಲಿದೆ. TV9 ನಲ್ಲಿ ನಿಧಿ ರಹಸ್ಯದ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಲಕ್ಕುಂಡಿಯಲ್ಲಿ ಸಿಕ್ಕಂತಹ ನಿಧಿ, ಆ ಒಡವೆ ವಿಜಯನಗರ ಸಾಮ್ರಾಜ್ಯ ಅಥವಾ ಚಾಲುಕ್ಯರ ಕಾಲದ್ದು ಅಂತ TV9ಗೆ ಜಿಲ್ಲಾಧಿಕಾರಿ CN ಶ್ರೀಧರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 300 ವರ್ಷಗಳಿಂದ ಹಳೆ ಕಾಲದ ಒಡವೆ ಅದು. ಬ್ರಿಟಿಷರ ಕಾಲಕ್ಕಿಂತಲೂ ಹಳೆಯದು. ಆ ಒಡವೆಗಳನ್ನು ಪರಿಶೀಲನೆ ಮಾಡಿದ್ದೇವೆ. ಕೇಂದ್ರ ಪುರಾತತ್ವ ಇಲಾಖೆ 4 ಜನ ಅಧಿಕಾರಿಗಳ ತಂಡ ಪೊಲೀಸ್ ಇಲಾಖೆಯ ಕಣ್ಗಾವಲಿನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದು, ವರದಿ ಬರೋದಕ್ಕೆ 3 ದಿನ ಬೇಕು ಅಂತಿದ್ದಾರೆ ಎಕ್ಸ್ಪರ್ಟ್ಗಳು. ಒಡವೆ ನೋಡಿದ್ರೆ ಅದು ದಷ್ಟಪುಷ್ಟ ವ್ಯಕ್ತಿಯ ಒಡವೆಗಳಾಗಿದೆ. ಕೈ ಕಡಗ, ಕಿವಿಯೋಲೆ ನೋಡಿ ತಜ್ಞರು ಎಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸಂಕ್ರಾಂತಿ ಸಂಭ್ರಮಕ್ಕೆ ಹಬ್ಬದ ಖರೀದಿ ಭರಾಟೆ ಜೋರಾಗಿದೆ. ಬೆಂಗಳೂರಿನ KR ಮಾರ್ಕೆಟ್ನಲ್ಲಿ ಜನಜಂಗುಳಿ ಕಂಡು ಬರ್ತಾ ಇದೆ. ಕಬ್ಬು, ಎಳ್ಳು, ಬೆಲ್ಲ ಸೇರಿದಂತೆ ಹಬ್ಬಕ್ಕಾಗಿ ಬೇಕಾದ ಎಲ್ಲ ವಸ್ತುಗಳ ಖರೀದಿಯಲ್ಲಿ ಜನ ತೊಡಕೊಂಡಿದ್ದಾರೆ. 2 ದಿನದಿಂದಲೂ ಕೂಡ ವ್ಯಾಪಾರ ವಹಿವಾಟು ಭಾರಿ ಜೋರಾಗಿದೆ. ಸಂಪೂರ್ಣ ಗ್ರಾಹಕರಿಂದ ತುಂಬಿ ತುಳುಕ್ತಾ ಇದೆ ಅವೆನ್ಯೂ ರೋಡ್. KR ಮಾರ್ಕೆಟ್ ಸುತ್ತಮುತ್ತ ಅಂತೂ ಟ್ರಾಫಿಕ್ನ ಬೆಸಿ ತಟ್ತಾ ಇದೆ. ನೋಡ್ತಾ ಇದ್ದೀವಿ, ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನು ಕೊಳ್ಳೋದಕ್ಕೆ ಅಂತ ಹೇಳಿ ಜನ ಮುಗಿಬಿದ್ದಿದ್ದಾರೆ. ಗ್ರಾಹಕರಿಂದ ತುಂಬಿ ತುಳುಕ್ತಾ ಇದೆ KR ಮಾರ್ಕೆಟ್, ಅವೆನ್ಯೂ ರೋಡ್, ಎಲ್ಲೆಡೆ ಈಗ ಟ್ರಾಫಿಕ್ ಬೆಸಿ. ಇನ್ನು ಭಾರತ ಗಡಿ ಬಳಿ ಮತ್ತೆ ಪಾಕ್ ಡ್ರೋನ್ಗಳು ಪ್ರತ್ಯಕ್ಷ ಆಗಿದ್ದು, ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಯಲ್ಲಿ ಡ್ರೋನ್ ಹಾರಾಟ, LOC ಬಳಿ ಹಾರಾಟ ನಡೆಸಿರುವಂಥದ್ದು ಪಾಕ್ ಡ್ರೋನ್ಗಳನ್ನು ಭಾರತ ಸೇನೆ ಹೊಡೆದುರುಳಿಸಿದೆ. ಸೇನಾ ಮುಖ್ಯಸ್ಥ ಉಪೇಂದ್ರ ತ್ರಿವೇದಿ ಎಚ್ಚರಿಕೆ ಕೊಟ್ಟಿದ್ರು. ವಾರ್ನಿಂಗ್ ಬಳಿಕವೂ ಕೂಡ ಪಾಕ್ನ ಹಲವು ಡ್ರೋನ್ಗಳು ಹಾರಾಟಕ್ಕೆ ಮುಂದಾದವು. ಹೀಗಾಗಿ ಪಾಕ್ ಡ್ರೋನ್ಗಳನ್ನು ನಮ್ಮ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಭಾರತದ ಗಡಿ ಬಳಿ ಪ್ರತ್ಯಕ್ಷವಾದಂತಹ ಈ ಪಾಕ್ ಡ್ರೋನ್ಗಳನ್ನು ಈಗ ನೆಲಸಮ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಯಲ್ಲಿ ಹಾರಾಡ್ತಾ ಇದ್ದಂತಹ ಡ್ರೋನ್ಗಳನ್ನು ಹೊಡೆದುರುಳಿಸಿತು ಭಾರತೀಯ ಸೇನೆ. LOC ಬಳಿ ಈ ಪಾಕ್ ಡ್ರೋನ್ಗಳು ಎಚ್ಚರಿಕೆ ಕೊಟ್ಟ ಮೇಲೂ ಕೂಡ ಹಾರಾಟಕ್ಕೆ ಮುಂದಾಗಿದ್ವು. ಸೇನಾ ಮುಖ್ಯಸ್ಥ ಉಪೇಂದ್ರ ತ್ರಿವೇದಿ ಈ ಹಿಂದೆಯೇ ಎಚ್ಚರಿಕೆಯನ್ನು ನೀಡಿದ್ರು, ಇಂಥದ್ದನ್ನು ಸಹಿಸಲ್ಲ ಅಂತ. ಅಷ್ಟಾಗಿಯೂ ಕೂಡ ಪಾಕ್ ಉದ್ದಟತನ ತೋರಿತ್ತು. ಆ ಡ್ರೋನ್ಗಳನ್ನು ಈಗ ಹೊಡೆದುರುಳಿಸಿದ್ದಾರೆ.